ನಾವು ಎಲ್ಲರೂ ಕಟ್ಟಿದ್ರಲ್ಲ ಅಂತ ನಾವು ಮೊದಲು ಕಟ್ಟಿರಲಿಲ್ಲ ಸರ್. ನಮ್ಗೆ ಏನು ವಿಷಯ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನಮ್ಮ ಮನೆಯವರು ಅಡುಗೆ ಮಾಡ್ತಾರಲ್ಲ ಭಟ್ರು, ಇವನು ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಮ್ಮ ಮನೆಯವ್ರು ಏನು ಮಾಡಿದ್ರು ನಿಜ ಅಂತ ತಿಳ್ಕೊಂಬಿಟ್ಟೋ ಸರ್. ನಾವಿಲ್ಲಾಂದ್ರೆ ಹಿಂಗೆ ಮೋಸ ಹೋಯ್ತಿರ್ಲಿಲ್ಲ. ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋಕ್ಕೆ ಎಲ್ಲ ಸಾಮಾನು ತರಿಸಿದ ಸರ್. ಶಾಲು ಇವು ಎಲ್ಲ ತಂದಿಟ್ಟಿದ್ರು. ಆಮೇಲೆ ಪೆಂಡೋಲ ಇದೆಲ್ಲನೂ ಅದಕ್ಕೂ ದುಡ್ಡು ಕೊಟ್ಟಿದ್ರಂತೆ. ಅದೇ ಫಂಕ್ಷನ್ ಮಾಡೋಕ್ಕೆ ಊರಲ್ಲಿ ಅದಕ್ಕೆ ನಮ್ದ ಸರ್. ನಾನು ದುಡ್ಡು ಕೊಟ್ಬಿಟ್ನಲ್ಲ, ಅದಕ್ಕೆ ನಾನು ನಂಬ್ದೆ ಸರ್. ರೇಷನ್ ತರಕ್ಕೆ ಇವತ್ತು ಫಂಕ್ಷನ್ ಅಂದ್ರೆ ನಂಬಲ್ವ ಸರ್. ಇವತ್ತೇ ಫಂಕ್ಷನ್, ಈ ವಾರದಲ್ಲಿ ಎಲ್ಲ ರೇಷನ್ ಎಲ್ಲ ತಂದಿಟ್ಟಿರಿ ನೀವು, ನಾನು ದುಡ್ಡು ಕೊಡ್ತೀನಿ ನಿಮ್ಗೆಲ್ಲ ರೇಷನ್ನಿಂದ ಅಂತ ಹೇಳ್ದ. ನಮ್ಮ ಮನೆಯವ್ರು ಪಾಪ ನಾವು ಬಡವರು ಕೂಲಿ ಮಾಡ್ಕೊಂಡು ತಿನ್ನೋರು ಯಾವ ಥರ ನಮ್ದು ಅಂದ್ರೆ ಲಾಸ್ಟಲ್ಲಿ ಈ ಥರ ಮೋಸ ಹೋದ ಸರ್. ತಂದಿಟ್ಟು ಮೋಸ ಹೋದ್ವಲ್ಲ. ಆದರೆ ಕೋಟಿ ಕೋಟಿ ಹಣ ಕಲೆಕ್ಟ್ ಆಗ್ತಿದ್ದಂತೆ ಜನ ತಾವಾಗಿಯೇ ಬಂದು ಹಣ ಕಟ್ಟಿದ್ದಂತೆಯೇ ಈ ನಿರ್ಗುಣ ತನ್ನ ನೀಚ ಗುಣವನ್ನ ಹೊರಹಾಕಿದ್ದ. ಜನರ ಜೇಬನ್ನ ಖಾಲಿ ಮಾಡಿದ್ದು ಸಾಕು, ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಮಂಗಮಾಯವಾಗಿದ್ದ. ಹಣ ಕಟ್ಟಿದ್ದಕ್ಕೆ ಅವರ ಹೆಣ್ಣು ಮಕ್ಕಳ ಹೆಸರಲ್ಲಿ ಒಂದು ನಕಲಿ ಪ್ರಿಂಟೆಡ್ ಕಾರ್ಡ್ ನೀಡಿ ಯಾಮಾರಿಸಿದ್ದಾನೆ. ಅಮಾಯಕರ ಹೆಣ್ಮಕ್ಳನ್ನೆಲ್ಲರೂ ಸೇರಿಸ್ಕೊಂಡು 15,000 ರೂಪಾಯಿ ಅಮೌಂಟ್ ನೀವು ಕಟ್ಟಿದ್ರೆ ನಿಮಗೆ 5ರಿಂದ 6 ಲಕ್ಷ 8 ಲಕ್ಷವರೆಗೂ ಬರುತ್ತೆ. ನಿಮ್ಗೆ ಅಮೌಂಟ್ ಏನು ಮೋಸ ಆಗಲ್ಲ. ನಾವೊಂದು ANSRD ಅಂತ ಟ್ರಸ್ಟ್ ನಡೆಸ್ತಾ ಇದೀವಿ. ಆ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಇಂದ ನಮ್ಗೆ ಅಮೌಂಟ್ ಬರುತ್ತೆ, ಅದನ್ನ ತಂದ್ಬಿಟ್ಟು ನಿಮ್ಮ ಮಕ್ಕಳ ಭವಿಷ್ಯ ನಾವು ರೂಪಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಮಾಯಕರನ್ನ ಇಲ್ಲಿ ಹೆಣ್ಮಕ್ಳನ್ನೆಲ್ಲ ನಂಬಿಸ್ಬಿಟ್ಟು ಅವ್ರ ಹತ್ರನ ಕ್ಯಾಶ್ ರೂಪದಲ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದು. ಬಟ್ ಇನ್ನು ಕೆಲವೊಬ್ಬೊಬ್ರು ಬಂದು ಆನ್ಲೈನ್ ರೂಪಲ್ಲಿ ಅದೇ ಅವರದೇನೆ ನಿರ್ಗುಣ KG ನಿರ್ಗುಣ ಅನ್ನೋರ ಕರ್ನಾಟಕ ಬ್ಯಾಂಕ್ ಅಕೌಂಟ್ಗೆ ಫೋನ್ ಪೇ ಮೂಲಕ ಆನ್ಲೈನ್ ಮುಖಾಂತರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಟ್ರಾನ್ಸ್ಫರ್ ಮಾಡಿ ಅದೆಲ್ಲ ಆದ್ಮೇಲೆ ಅಮೌಂಟ್ ಅನ್ನ ನಾವು ಕೊಡ್ತೀನಿ ಅಂತ ಎಲ್ಲಾ ಜನಗಳನ್ನು ನಂಬಿಸಿ ಎಲ್ಲರ ಹತ್ರನೂ ಒಂದು 100ರಿಂದ 150 ಜನಗಳಿಗೆ ಮೋಸ ಮಾಡಿ ಅವ್ರ ಊರಿಂದ ಆಚೆಗೆ ಹೋಗಿದ್ದಾರೆ. ಇವಾಗ ಇಲ್ಲ ಅವ್ರ ಊರಲ್ಲಿ. ಈ ನೌಟಂಕಿ ಆಟಕ್ಕೆ ತನ್ನ ಸ್ನೇಹಿತನೊಬ್ಬನನ್ನ ಸೇರಿಸಿಕೊಂಡಿದ್ದು ಈ ಹೆಣದ ರೀತಿ ಬಲಗಿದ್ದವನೇ ಆ ಸಂದೀಪ. ಇಬ್ಬರು ಕಿಲಾಡಿಗಳು ಹಣ ಕಿತ್ತು ಎಸ್ಕೇಪ್ ಆಗಿ 1 ವರ್ಷ ಕಳೆದಿದೆ. ನಾಪತ್ತೆಯಾದ ಇವರಿಗಾಗಿ ಗ್ರಾಮಸ್ಥರು ಹುಡುಕಾಟ ನಡೆಸಿದ್ದಾರೆ. ತಪ್ಪಿಸಿಕೊಂಡು ಓಡಿದ್ದ ಕಿರಾತಕನನ್ನ ಎಳಕಂಡು ಬಂದು ಎಲ್ರೂ ಸಖತ್ತಾಗಿಯೇ ಬೆಂಡೆತ್ತಿದ್ದಾರೆ. ಆಗ್ಲೇ ನೋಡಿ ಈತ ಹಣ ವಾಪಸ್ ಕೊಡ್ತೇನೆ ಅಂತ ಜಮೀನನ್ನ ಗ್ರಾಮಸ್ಥರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು ಹೋಗಿದ್ದ. ಕಡಪ ಲೊಕೇಶನ್ ಕಳಿಸಿದ್ರು ತೀರೋಗೋರೆ ಅದಿದು ಅಂತ. ಬಟ್ ನಾವು ಹುಡುಕನ ಹೋಯ್ದೆ. ಬಟ್ ಅಲ್ಲಿ ಹೋದ್ರೆ ಬರೀ ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಬಟ್ ಇನ್ನೇನು ಇಲ್ಲ ಅಲ್ಲಿ. ಅವರು ಲೊಕೇಶನ್ ಕಳಿಸಿ ಲೆಕ್ಕಾಚಾರಕ್ಕೆ ಪಕ್ಕ ಹೋಯ್ದೆ. ಅಲ್ಲಿ ನಾನು ಅಲ್ಲಿ ಆಂಧ್ರಕ್ಕೆ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಅಲ್ಲಿಗೆ 20 ಕಿಲೋಮೀಟರ್ ಡಿಫ್ರೆಂಟ್ ಇತ್ತು. 20 ಇನ್ನೇನು ಒಂದು 500 ರೂಪಾಯಿ ಡೀಸೆಲ್ ಹೋಗ್ತಾ ಓಟ್ ಬರೋಕೆ ಅಂದ್ಬಿಟ್ಟು ಹೋದೆ. ಬಟ್ ಅಲ್ಲಿ ಹೋದ್ರೆ ಪೂರ್ತಿ ಸಿಮೆಂಟ್ ಫ್ಯಾಕ್ಟ್ರಿ ಇರೋದು ಅಂತ ಲೊಕೇಶನ್ ಕಳ್ಸೋರಿ. ಅವರು ಅಕಸ್ಮಾತ್ ಸತ್ತಿದ್ರೆ ಪಕ್ಕ ಅವತ್ತು ಅವ್ರು ಕಳ್ಸಿದ್ದು ಬೆಳಗ್ಗೆ ನಾನು ಅಲ್ಲಿ ಹೋಯ್ತೀನಿ. ಆ ಲೊಕೇಶನ್ ಕರೆಕ್ಟಾಗಿ ಹೋಯ್ತೀನಿ. ಅಲ್ಲಿ ಯಾವುದು ಬರೀ ಫಾರೆಸ್ಟೇ ಇರೋದು. ಯಾವನಾರು ಊತಾಗ ಇದು ಮಾಡ್ರಿ ಹೆಂಗೆ ಗತಿ ಒಬ್ಬೊಬ್ಬರು ಹೋದಾಗ ಮೋಸ ಮಾಡೋ ಲೆಕ್ಕಾಚಾರಕ್ಕೆ ಅದು ಲೊಕೇಶನ್ ಕಳಿಸಿದ್ರು. ಬಟ್ ನಾವು ಹೋಗಿದ್ರೆ ಹೆಂಗೆ ಗತಿ ಅದು ಆ ಲೆಕ್ಕಾಚಾರ ಹೋಗ್ಬಿಟ್ಟು ನಾನು ಬಂದೆ. ನಾನು ಅವ್ರಿಗೆ ಎಲ್ಲರಿಗೂ ಹೇಳಿದೆ ಹೋಗಿದ್ದೆ ನಾನು ಪ್ರತಿಯೊಂದು ಅಂತ ಕಡಪ ಲೊಕೇಶನ್ ಇರೋದು ಅದಕ್ಕೆ ಕಳಿಸಿದ್ರು. ಬಟ್ ಅದನ್ನ ಡಿಲೀಟ್ ಮಾಡ್ಯಾರ ಎಲ್ಲರೂ. ಅಲ್ಲಿಂದ ಅದು ಹೇಗೋ ತಪ್ಪಿಸ್ಕೊಂಡು ಹೋಗಿದ್ದಾಗಿ ಕ್ರಿಮಿನಲ್ ಲಾಯರ್ ಮತ್ತೊಂದು ಡ್ರಾಮಾ ಆಡಿದ್ದ. ಗ್ರಾಮಸ್ಥರಿಂದ ತಪ್ಪಿಸಿಕೊಳ್ಳೋಕೆ ಮಹಾನ್ ಪ್ಲಾನ್ ಮಾಡಿದ್ದಾನೆ. ಆಗ ವಕೀಲನ ತಲೆಗೆ ಬಂದಿದ್ದೆ ಸತ್ತಂತೆ ಡ್ರಾಮಾ ಮಾಡೋದು. ಅದರಂತೆ ಲಾಡ್ಜ್ನಲ್ಲಿ ಗೆಟಪ್ ಹಾಕಿ ಫೋಟೋ ಹಿಡಿದು ಸ್ನೇಹಿತ ಸತ್ ಹೋದ. ಗ್ರಾಮಸ್ಥರು ನೀಡಿದ ಹಿಂಸೆಯೇ ಅವನ ಸಾವಿಗೆ ಕಾರಣವಾಗಿದೆ. ನಾನು ಎಲ್ಲಾ ಹಣವನ್ನು ಅವನಿಗೆ ಕೊಟ್ಟಿದ್ದೆ, ಈಗ ಆತ ಬದುಕಿಲ್ಲ ಅಂತ ಗೋಳಾಡಿದ್ದ. ಇದನ್ನ ಕಂಡ ಗ್ರಾಮಸ್ಥರು ಏನಾದ್ರೂ ಆಗ್ಲಿ ಅಂತ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾಬೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ವಿಚಾರಣೆ ನಡೆಸಿದ ಪೊಲೀಸರ ಮುಂದೆ ಈ 420 ಲಾಯರ್ ನಿರ್ಗುಣ ಆತ ಸತ್ತಿಲ್ಲ, ನಾವೇ ನಾಟಕ ಮಾಡಿದ್ದು ಎಂದು ಒಪ್ಪಿಕೊಂಡಿದ್ದಾನೆ. ನಂಬೋದು ಅಂದ್ರೆ ಸರ್ ಅದು ಹೆಂಗೆ ಗೊತ್ತಾ, ನಾನು ಇಲ್ಲ ಅಂತ ಹೇಳಿದ್ದೆ ನಾನು. ಬಟ್ ನಾನು ಪಾಪ 6 ತಿಂಗಳ ಮಗ ಅವಾಗಲೇ ಇಲ್ಲ ಹಿಂಗೆ ಅಂತಂದರು. ಇಲ್ಲ ಸರ್ ನಂಗೆ ಹಂಗೆ ಬರಲ್ಲ ಅಂತ ನಿತ್ಕೆ ಇಲ್ಲಪ್ಪ ನಂಗೆ ಗ್ಯಾರಂಟಿ ಊರು ಮನುಷ್ಯ ಅಂತಂದ. ಊನ್ ಮನುಷ್ಯ ಅಂತ ನಾನು ಲೆಕ್ಕ ಹಾಕಿ ಇದು ಮಾಡಿದ್ಕೆ ಊನ್ ಮನುಷ್ಯನ ಚೆನ್ನಾಗಿ ಇದು ಮಾಡ್ತಾನೆ. ಈಗ ಅವ್ನು ಬರೋದು ಯಾವ ಬರ್ತಾನೋ ಯಾವ ಬರ್ತಾನೋ ಗೊತ್ತಾಯ್ತಲ್ಲ ಅದು. ಬಟ್ ನಾನು ಚೀಟಿ ಕರ್ತಾಗ ಬೆಂಗಳೂರಿದ್ದೆ. ನಾನು ಬೆಂಗಳೂರಿದ್ದಾಗ ಅವ್ರು ಹಾಕ್ಸಿದ್ದು. ಬಟ್ ಅದನ್ನ ನಾನು ಅಲ್ಲಿ ಫೋನೇ ಮಾಡಿದ್ರು, ಫೋನ್ ಪೇನೂ ಇದೆ.
ಅವ್ರಿಗೆ ಅಮೌಂಟ್ ಹಾಕಿರೋದು ನಾನು ರೆಗ್ಯುಲರ್ ಬರ್ತಿದ್ರು ಊರಿಗೆ. ಮೊದಲು ಬರ್ತಾ ಇರೋದು ಒಂದು ಸ್ವಲ್ಪ ಬಂದು ಎಲ್ಲ ಅವಾಗೆಲ್ಲ ನಾವು ಇಲ್ಲೇ ಒಂದು ತಿಂಗಳಂಗಟ್ಲೆ ಇಲ್ಲೇ ಇದ್ರು. ಬಟ್ ಎಲ್ಲ ಕಡೆ ಮಾತಾಡ್ಕೊಂಡೆಲ್ಲ ಇದು ಮಾಡ್ತಾಯಿದ್ರು. ಏನು ಬರ್ತೀರಾ ಈಗ ನಮ್ಸಕ್ಕೋಸ್ಕರ ಇದು ಮಾಡೋರು ಈಗ. ಬಟ್ ಈಗೆಲ್ಲ ಇದು ಮಾಡಿದ್ದೀವಿ, ಏನು ಮಾಡೋದು ಅರ್ಥ ಆಯ್ತಲ್ಲ ಈಗ. ಅಲ್ಲದೆ ಹಣ ವಾಪಸ್ ಕೊಡ್ತೇನೆ ಅಂತ ಆತನ ಜಮೀನನ್ನ ಗ್ರಾಮಸ್ಥರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು ಈಗ ನಾನು ಹಣ ಕೊಡೋದಿಲ್ಲ, ಕಾನೂನಿನ ಮೂಲಕವೇ ತೆಗೆದುಕೊಳ್ಳಿ ಅಂತ ಉಲ್ಟಾ ಹೊಡೆಯುತ್ತಿದ್ದಾನೆ. ಈ ಸಂಬಂಧ ಹೈಕೋರ್ಟ್ ಕೂಡ ನಿರ್ಗುಣನಿಗೆ ಛೀಮಾರಿ ಹಾಕಿದ್ದು. ಟ್ರಸ್ಟ್ ಹೆಸರಲ್ಲಿ ಯಾಕೆ ಹಣ ವಸೂಲಿ ಮಾಡಿದ್ದೀರಿ, ಮೊದಲು ಹಣ ಕಟ್ಟಿ ಅಂತ ಚಾಟಿ ಬೀಸಿದೆ. ಎಂತಹ ಮನ್ಮತಾಯಿತ, ಜನರ ದುಡ್ಡು ನುಂಗಿ ಸತ್ತಂತೆ ಡ್ರಾಮಾ ಮಾಡೋಕ್ ಹೋಗಿ ತಗ್ಲಾಕೊಂಡಿದ್ದಾನೆ. ಈಗ ಕಿರಾತಕ ಲಾಯರ್ ಮುಂದೆ ಇರುವಂತದ್ದು ಒಂದೇ ದಾರಿ, ಜಮೀನು ಮಾರಿ ಹಣ ಕೊಡುವಂತದ್ದು, ಜೈಲು ಸೇರೋದು ಅಂತ ಹೇಳ್ತಾ ಈ ಹೊತ್ತಿನ ಕ್ರೈಮ್ ಕಹಾನಿಯನ್ನ ಮುಗಿಸ್ತಿದ್ದೀವಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.